ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ. ಬದಾಮಿ ತಾಲೂಕಿನ ಕುಡಗೇರಿ ಕ್ರಾಸಿನಲ್ಲಿರುವ ಕರ್ನಾಟಕ ರಾಜ್ಯ ಉಗ್ರಾಣದಲ್ಲಿ 2,000 ಟನ್ ಗೋವಿನ ಜೋಳ ದಾಸ್ತಾನು ಹೊಂದಿರುವ ಉಗ್ರಾಣದಲ್ಲಿ ಇಂದು ಔಷಧ ಉಪಚಾರ ಫೆಮಿಕೇಷನ್ ಅಂತ ಹೇಳ್ತೀವಿ. ಇನ್ಸೆಕ್ಟಿಸೈಡ್ ಅಂದರೆ ಕ್ರಿಮಿಕೀಟಗಳನ್ನು ನಾಶ ಮಾಡಿ ಗೋವಿನ ಜೋಳವನ್ನು ಬಹಳ ದಿನಗಳವರೆಗೆ ಸಂರಕ್ಷಣೆ ಮಾಡುವಂಥ ಕ್ರಿಯೆಯಲ್ಲಿ ರಾಸಾಯನಿಕ ಪದಾರ್ಥವನ್ನು ಬಳಕೆ ಮಾಡಿ ಇವತ್ತಿನ ದಿವಸ ಅಲ್ಲಿ ದಾಸ್ತಾನು ಮಾಡಿದಂಥ ಮೇಲೆ ಪ್ಲಾಸ್ಟಿಕ್ ಕವರನ್ನು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಬಿಸಿಲಿನ ತಾಪ, ಮೇಲಿನ ತಗಡಿನ ಶಾಖದಿಂದ ಏನೋ ಇದು ರಾಸಾಯನಿಕ ಔಷಧೋಪಚಾರ ಮಾಡಿದ ಒಂದು ರಿಯಾಕ್ಷನ್ ಆಗಿ ಇವತ್ತಿನ ದಿವಸ ಗೋವಿನ ಜೋಳದ ಚೀಲಗಳಿಗೆ ಒಂದು ರಿಯಾಕ್ಷನ್ ಆಗಿ ಬೆಂಕಿ ಹತ್ತಿಕೊಂಡಾಗ ಅಲ್ಲಿ ಒಂದು ಅವಘಡ ಸಂಭವಿಸಿದ ತಕ್ಷಣ ಅಗ್ನಿಶಾಮಕ ದಳದ ತಂಡದ ಠಾಣಾಧಿಕಾರಿಗಳಾದ TD ವಡ್ಡರ್ ಅವರ ನೇತೃತ್ವದ ತಂಡದೊಂದಿಗೆ ಕುಡಗೇರಿ ಕ್ರಾಸಿನ ಉಗ್ರಾಣದಲ್ಲಿರುವ ದಾಸ್ತಾನವಾಗಿರುವ ಗೋವಿನ ಜೋಳ ಚೀಲಗಳನ್ನು ಬೆಂಕಿಯನ್ನು ಆರಿಸುವುದರಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡುತ್ತಿರುವ ದೃಶ್ಯನ ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ನಿಂದ ಆಗಿರುವಂಥ ಅವಘಡ ಸಂಭವಿಸಿದೆ. 2,000 ಟನ್ ಅಂತಂದರೆ ಸಕ್ರಿಯವಾಗಿ 34ರಿಂದ 35 ಕೋಟಿ ರೂಪಾಯಿ ಮೌಲ್ಯದ ದಾಸ್ತಾನು ಈ ಒಂದು ಕೊಠಡಿಯಲ್ಲಿ ಸಂಗ್ರಹವಾಗಿತ್ತು ಅನ್ನುವಂಥ ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗಿದೆ. ಇನ್ನು ನಿಖರವಾದ ಮಾಹಿತಿಯನ್ನು ಮುಂದಿನ ಇದರಲ್ಲಿ ಏನಾಗುತ್ತೆ, ಎಷ್ಟು ಮೌಲ್ಯದ ಹಾನಿಯಾಗಿದೆ ಅನ್ನೋದನ್ನು ಸಮರ್ಪಣವಾಗಿ ಸುದ್ದಿ ನಮಗಿನ್ನೂ ಬಂದಿಲ್ಲ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆ ಯರಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.